ಸೇಮ್ ಪಾಂಡಿಚೇರಿ ವೈಬಲ್ಲ, ಆದರೆ ಅದಕ್ಕಿಂತ ಸ್ವಲ್ಪ ಮ್ಯಾಸಿವ್ ಅನಿಸಿದೆ, ಎಕ್ಸ್ಟ್ರೀಮ್ ಅನಿಸಿದೆ ಸ್ವಲ್ಪ. ಇವಾಗ ನನಗೆ ಮತ್ತೆ ಬರ್ತೀವ ಗೈಸ್ ನಾವಿಲ್ಲಿ. ಗೈಸ್ ರೆಡಿಯಾಗೈತೆ, ನಾನು ಆಚೆ ತೋರಿಸ್ತೀನಿ ಫುಲ್ ನನ್ನ ಔಟ್ಫಿಟ್ಟು. ಸೊ ಇವಾಗ ನೋಡಿ ಹೇಗೆ ಹಡ್ಕೊಂಡಿದ್ದೀರಿ ಜುವೆಲ್ಸ್ನ ಅಂತ ನೋಡಿ. ಏನು ಹಾಕ್ಕೊಳ್ಳೋದು ಏನು ಹಾಕ್ಕೊಳ್ಳದೆ ಇರೋದು ಅಂತ ಗೊತ್ತಾಗ್ತಿಲ್ಲ. ಯಾವ ಬ್ಯಾಂಗಲ್ಸ್ ಹಾಕಲಿ, ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಇದು ಹಾಕೋತೀನಿ. ಇದು ಮ್ಯಾಚ್ ಆಗುತ್ತೆ. ಇನ್ನೊಂದು ಕೈ ಖಾಲಿ ಹೊಡೆಯುತ್ತಲ್ಲ, ಅಲ್ಲಿಗೇನು ಹಾಕ್ಕೊಳ್ಳಿ. ಆದರೆ ಈ ಥರದ್ದೆಲ್ಲ ಎರಡು ಕೈಗೆ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಈ ಥರದ್ದು ಇನ್ನೂ ಒಂದಷ್ಟು ತಂದಿದ್ನಲ್ಲ ಬ್ಯಾಂಗಲ್ಸ್ ನಾನು. ಅಂದರೆ ಇದು ಮ್ಯಾಚ್ ಆಗೋಲ್ಲ. ಇದಕ್ಕೆ ನೀನು ಈ ಥರದ್ದು ಏನಾದರೂ ಹಾಕು, ನೀನು ಔಟ್ಫಿಟಿಗೆ ಮ್ಯಾಚ್ ಆಗುತ್ತೆ. ಸೊ ಇಲ್ಲ ಇದು ಹಾಕು, ಅದು ಹಾಕೋತೀವಿ ಎಲ್ಲಿಗೆ ತಗೋ. ಗೈಸ್ ಈ ಶೂ ಹಾಕೋಕ್ಕೆ ಔಟ್ಫಿಟ್ ಹಾಕಿದ್ದೀನಿ ಲಿಟ್ರಲಿ. ತೋರಿಸ್ತೀನಿ ನಿಮಗೆ. ಲಿಟ್ರಲಿ ನಿಮ್ಗೆ ಮ್ಯಾಚ್ ಮಾಡ್ಬೇಕಂತಾನೆ. ನೈಸ್ ನೈಸ್ ನೈಸ್. ಗೈಸ್ ಮೈಕ್ ಮರ್ತೋಗ್ಬಿಟ್ಟಿದೆ, ತಗೊಂಡು ಬಂದಿದ್ದೀನಿ ಕೇಳಿಸ್ಲಿ ಕರೆಕ್ಟಾಗಿ ಅಂತ. ಬೈಕ್ ತೊಗೊಳ್ಳೋಣ ನನ್ನ ಪ್ರಕಾರ ಏನು ಗೊತ್ತೈತೆ, ಇಂಕೇಸ್ ಇಲ್ಲೇ ಇದೆ ಅಂದರೆ ಬೈಕ್ ತೊಗೊಂಡ್ಬಿಡೋಣ ಇವಾಗಲೇ. ಸೊ ಆಮೇಲೆ ಅಪ್ಪ ಛತ್ರಿ ತರೋದು ಮರ್ತೀವಿ, ಹ್ಯಾಟ್ ತರೋದು ಮರ್ತೀವಿ, ಆಮೇಲೆ ಸನ್ಸ್ಕ್ರೀನ್ ತರೋದು, ಬಾಡಿ ಸನ್ಸ್ಕ್ರೀನ್ ತರೋದು ಮರ್ತೀವಿ, ಸೀಸರ್ ತರೋದು ಮರ್ತೀವಿ. ಹೇಳಿ ತೊಗೊಳ್ಳೋಣ, ಯಾಕೆಂದರೆ ನಮ್ಮದು ಬೀಚ್ ನಾವು ಅರ್ಜೆಂಟಲ್ಲಿ ಏನೋ ಕಟ್ಟೆ ಮಾಡಿಲ್ಲ, ಎತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ನೋಡಿ ಗಾಯ್ಸ್ ಹೇಗಿದೆ, ಅದಕ್ಕೆ ಇಟ್ಕೊಂಡು ಕಟ್ ಮಾಡೋದಾಗಿದೆ. ಎಲ್ಲಿ ಅಂದು ಇಲ್ಲೆಲ್ಲ ಇದೆ ಅಂದಲ್ಲ ಎಡೆ ಶಾಪು. ನೇನೋ ಬಿಸ್ಲೇ, ಏನು ಮಾಡೋಣ, ಹಿಂಗೆ ಹೋಗೋಣ. ಹಿಂಗೆ ನೀನು ನೋಡ್ಬಿಟ್ಟು ಹೇಳಪ್ಪ. ಬೈಕ್ ಶಾಪ್ ಇಲ್ಲ ಅದ ರೋಡ್ ಹೇಳ, ಅಲ್ಲಿ ರೋಡ್ ಹೇಳೋ. ಯಾವುದೋ ಊರಿಗೆ ಬಂದ್ಬಿಟ್ಟು ರೋಡ್ ಅಂದ್ಕೊಂಡು ಚೆನ್ನಾಗಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಗೈಸ್ ಇದು ಮಾತ್ರ ಏನು ಎಸ್ಥೆಟಿಕ್ ಆಗಿದೆ ಈ ರೋಡು ಅಂದರೆ. ಆದರೆ ನಮಗೆ ಎಲ್ಲ ಒಂದೇ ಔಟ್ಫಿಟ್ಟಲ್ಲಿ ಬೇಡ. ಆಮೇಲೆ ನಮಗೆ ನಮ್ಮ ರೂಮ್ ಕೂಡ ತುಂಬ ಹತ್ರ ಇರೋದ್ರಿಂದ ನಾವು ನಾಳೆ ಬೆಳಗ್ಗೆ ಬೇಗ ಬಂದು ಲೈಕ್ 7 or 8 ಆ ಥರ ಬಂದು ಶೂಟ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಗೈಸ್ ನಿಮಗೆ ಓಲ್ಡ್ ಸ್ಟ್ರೀಟ್ ತೋರಿಸ್ಕೊಂಡು ಹೋಗ್ತೀನಿ, ಓಕೆನಾ? ನಾವು ಬೇಕಿದ್ರೆ ಆಮೇಲೂ ಬರ್ತೀವಿ, ನೋ ಪ್ರಾಬ್ಲಮ್. ಇದು ಚೆನ್ನಾಗಿದೆ. ಓಕೆ ಗೈಸ್ ನೋಡಿ. ಓ ಮೈ ಗಾಡ್, ನೀನು ಇಟ್ಕೊಂಡು ನಾನು ಮಾತಾಡ್ಕೊಂಡು ಹೋಗ್ತೀನಿ. ನಾನು ಬ್ಲಾಗ್ ಮಾಡೋಣ, ನಾನು ಮಾತಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಅವರಿಗೆ. ನೀನು ಕಾಣಿಸಲ್ಲ, ಬರೋ ಸುಮ್ಮನೆ ಇಟ್ಕೋ, ನೀಟಾಗಿ ಇಟ್ಕೋ ಅಷ್ಟೇ. ಕೈ ಎಷ್ಟು ಎಸ್ಥೆಟಿಕ್ ಆಗಿದೆ ನೋಡಿ. ನನಗಂತೂ ನನ್ನ ಮೈಕ್ ಬಿದ್ದೋಯ್ತು. ಸೊ ನನಗಂತೂ ಎಲ್ಲ ಕಡೆ ಒಂದು ಪಿಂಟ್ರೆಸ್ಟ್ ಪಿಕ್ಚರ್ ಸಿಗುತ್ತೆ. ಆಮೇಲೆ ಮನೆ, ಹೌದಾದ್ರೆ ಮನೆಯೇ ಎಷ್ಟು ಎಸ್ಥೆಟಿಕ್ ಆಗಿದೆ ನೋಡು. ಅದು ತುಂಬ ಚೆನ್ನಾಗಿದೆ, ಕೆಫೆ ಥರ ಇದೆಯಲ್ಲ, ಅಲ್ಲೇ ತಿಂದ್ಬಿಟ್ಟು ನಾವು ಬೇಕಿದ್ದರೆ ಇದು ಮಾಡ್ಬೋದು. ಸೊ ಬಿಕಾಸ್ ಒಂದೇ ಡ್ರೆಸ್ಸಲ್ಲಿ ಎಷ್ಟು ವೀಡಿಯೋಸ್ ಎಷ್ಟು ಫೋಟೋಸು ಅಂತ ಬೇಡ ಅಂತ. ಸೋ ಕ್ಯೂಟ್ ಅಲ್ಲ, ಚೆನ್ನಾಗಿದೆ. ಸೇಮ್ ಪಾಂಡಿಚೇರಿ ವೈಬಲ್ಲ, ಆದರೆ ಅದಕ್ಕಿಂತ ಸ್ವಲ್ಪ ಮ್ಯಾಸಿವ್ ಅನಿಸಿದೆ, ಎಕ್ಸ್ಟ್ರೀಮ್ ಅನಿಸಿದೆ ಸ್ವಲ್ಪ ತಾನೇ. ನಾವು ಚೆನ್ನಾಗಿರೋ ಕೆಫೆಗೆ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿಗೆ ಎಂಡಪ್ಪಿ, ಅಲ್ಲೇನು ಅಷ್ಟು ಎಸ್ಥೆಟಿಕ್ ಆಗಿಲ್ಲ. ಅದೆಯಾ ನೋಡ್ಕೊಂಬರೋಣ. ನಾನು ಮಾತಾಡ್ತಾ ಇದ್ದೀನಿ ಗ್ಯಾಯ್ಸ್, ಐ ಆಮ್ ಹ್ಯಾಪಿ. ಇದು ಇವಾಗ ಹಿಂಗೆ ಇಟ್ಕೊಂಡು ಮಾತಾಡೋದೇ, ಹಿಂಗೆ ಇಟ್ಕೊಂಡು ಮಾತಾಡಲ್ಲ, ಹಾಕೊಂಡು ಮಾತಾಡಲಿ, ಇಟ್ಕೊಂಡು ಮಾತಾಡಲ ಅಪ್ಪಿ. ಇದು ಕ್ಯೂಟಾಗಿದೆ. ಇದು ಕೆಫೆನಾ ಡ್ರೆಸ್ಸಾ? ಹಿಂಗೆ ಇಟ್ಕೊಬೇಕು. ನಿನ್ನ ಜಾಬ್ ಅದು ಇವತ್ತು. ಕೈ ನೋವು ತೆಗ್ಯಾ ಕೊಡು, ನಾನು ಹಿಂಗೆ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ. ತುಂಬ ಕಷ್ಟ ಇದೆ ಗೈಸ್, ಅವ್ರ ಜೊತೆ ಬಂದರೆ ನೀಟಾಗಿ ಒಂದು ವೀಡಿಯೋ ತಕ್ಕೊಡಲ್ಲ. ನಾನು ಸುಟ್ಟೋಗ್ತಾ ಇಲ್ವಾ? ಆ ರೀಸನ್ಗಾ? ಇದಾ? ಓಕೆ ಬಾ. ಹಾಂ
ಕೆಫೆ ಆ್ಯಂಡ್ ಬೇಕ್ರಿ ಅಂತೆ ಗೈಸ್. ಸ್ಪೇಸ್ ಇಲ್ಲ, ಕೆಫೆ ನೋಡಿ ಎಂಟ್ರ್ ಆಗಿದ್ದೀವಿ. ಲೆಟ್ಸ್ ಗೋ. ಏನಂತೆ ಇದೆಯಂತ ಕೆಫೆ? ಹೌದಾ? ಹಾಂ, ಓಕೆ. ನೋಡೋಣ ಗೈಸ್, ಬಿಕಾಸ್ ಸ್ಪೇಸ್ ಇಲ್ಲ, ಫುಲ್ ಆಕ್ಯುಪೈಡ್ ಆಗೋಗಿದೆ. ಲೆಟ್ಸ್ ಸಿ, ಕೇಳ್ಬಿಟ್ಟು ಹೇಳ್ತಾರಂತೆ, ಇಲ್ಲಾಂದರೆ ಬೇರೆ ಕೆಫೆಗೆ ಹೋಗೋಣ. ಮೇ ಬಿ ಚೆನ್ನಾಗಿರ್ಬೋದು, ಅದಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ನೋಡು. ಇಲ್ಲಿ ಅವರೆಲ್ಲ ವೆಯ್ಟಿಂಗಲ್ಲಿದ್ದಾರೆ. ಸೊ ಲೆಟ್ಸ್ ಗೈಸ್, ತುಂಬ ಜನ ಇದ್ದಾರೆ ಅಲ್ಲಿ ಆಲ್ರೆಡಿ. ಇನ್ನೂ ಸ್ವಲ್ಪ ಜನ ವೆಯ್ಟಿಂಗ್ ಲಿಸ್ಟಲ್ಲೂ ಇದ್ದಾರೆ, ಮತ್ತು ತುಂಬ ಜನ ಇರೋದ್ರಿಂದ ಮೇ ಬಿ ಚೆನ್ನಾಗಿರುತ್ತೆ ಕೂಡ ಟೇಸ್ಟು, ಕ್ರೌಡೆಡ್ ಇರೋದ್ರಿಂದ. ನಾವು ಒಂದು ಅಂಬ್ರೆಲ್ಲಾ ಆ್ಯಂಡ್ ಒಂದು ಹ್ಯಾಟ್, ಎರಡರಲ್ಲಾದರೂ ಒಂದು ತೊಗೊಬಿಡೋಣ ಸಿಕ್ಕಿದ್ರೆಲ್ಲಾದರೂ. ಶಾಪ್ಸಲ್ಲೇ ನೋಡ್ತಿದ್ದೀವಿ. ನಮಗೆ ನಿಜ ಈವ್ನಿಂಗ್ ಬಂದು ನೋಡೋಣ ಇದೆಲ್ಲ. ಸೊ ಇವಾಗ ಯಾವುದಾದ್ರೂ ಒಂದು ನೈಸ್ ಕ್ಯೂಟ್ ಕೆಫೆ ಹುಡುಕ್ತಿದ್ದೇವೆ. ಎಷ್ಟೊಂದು ಕೆಫೆ ಇದೆ, ನೋ ಪ್ರಾಬ್ಲಮ್ ಅಲ್ವೇನೆ ಗೈಸ್. ನಾನಂತೂ ಹೆವಿ ಟ್ಯಾನ್ ಆಗಿ ಹೋಗಿದ್ದೇನೆ, ಮ್ಯಾಸಿವ್ ಟ್ಯಾನ್. ಅಷ್ಟೊಂದೇನು ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ಒಂದು ತೊಗೊಂಡಿದ್ದೀನಿ, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದಷ್ಟು ವೀಡಿಯೋಸ್ ತೊಗೊಂಡಾಯ್ತು, ಫೋಟೋಸ್ ತೊಗೊಂಡಾಯ್ತು. ಪೇಟ್ ಪೂಜೆ ಹೇಳ್ಬೇಕಂದ್ರೆ ಫಸ್ಟ್ ಪೇಟ್ ಪೂಜೆ, ಆಮೇಲೆ ಫೋಟೋಸ್ ವೀಡಿಯೋಸ್ ಅಂದ್ಕೊಂಡ್ವಿ. ಅಂದರೆ ಸೈಲೆಂಟಾಗಿದೆ ರೋಡು ಅಲ್ವಾ ಅಂದ್ಬಿಟ್ಟು ತೊಗೊಂಡು. ನಾನು ಎಲ್ಲರೂ ಇರಲಿ, ಇವಾಗ ನನಗೆ ಮತ್ತೆ ಬರ್ತೀವಿ ಗೈಸ್, ನಾವು ಇಲ್ಲಿಗೆ ಬರಲ್ಲ ಏನಿಲ್ಲ, ಬೇಕಂದರೆ ತೊಗೊಬೇಕು. ಕೆಫೆಗೆ ಬಂದಿದ್ದೀವಿ. ಲೈಕ್ ತೋರಿಸಿ, ಆಚೆ ತುಂಬ ಚೆನ್ನಾಗಿದೆ. ಹೌದಾ? ಆಚೆಯಿಂದ ತುಂಬ ಬ್ಯೂಟಿಫುಲ್ ಆಗಿದೆ. ಏನಕ್ಕೆ ಒಂಥರ ಕಾಣಿಸ್ತಾ ಇದೆ ಅಲ್ಲ ಗೈಸ್. ಲೈಮ್ ಸೋಡಾ ಬಂದಿದೆ, ಚೂರು ಕುಡಿಯೋಣ, ತುಂಬ ಸ್ಟ್ರೈನ್ ಆಗಿದೆ. ವೇಸ್ಟ್ ಆದ್ರೂ ಪರವಾಗಿಲ್ಲ, ಇಟ್ಬಿಡೋಣ ನೋಡು. ಒನ್ ಸೆಟ್ ಫೋಟೋ ತೆಗ್ಬಿಡೋಣ ಫುಲ್ಲು. ಇದು ಬಂದು ಬಾಂಬೆ ಟೋಸ್ಟ್, ಲೈಮ್ ಸೋಡಾ, ಕೋಲ್ಡ್ ಕಾಫಿ, ದೆನ್ ಸ್ಯಾಂಡ್ವಿಚ್, ಚಿಕನ್ ಸ್ಯಾಂಡ್ವಿಚ್. ಬನ್ನಿ ಬ್ಯಾಟಿಂಗ್ ಮಾಡೋಣ. ಈ ಕಡೆನೇ ಬ್ಯಾಗ್ರೌಂಡ್ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಫೋಟೋ ತೆಗೆದಿದ್ದೀನಿ, ಆಚೆಯಿಂದ ನೀನು ಹಿಂದೆ ಕೂತಿರೋದು ಸಕ್ಕತ್ತಾಗಿದೆ. ನಾನು ಆಚೆ ಕೊಡ್ತೀನಿ, ತುಂಬ ಕಷ್ಟ ಆಗ್ತಾಯಿತ್ತು. ಹಂಗೆ ಬೀಳ್ಕೊಡೋಕೆ ಇಲ್ಲ. ಟೇಸ್ಟ್ ಏನೋ ಓಕೆ, ಸ್ಮೆಲ್ ಇದು ಇದಂತೂ ಇದು ಓಕೆ ಓಕೆ ನಡಿ. ನನ್ನ ರೇಟಿಂಗ್ ಹೇಳ, ಅಲ್ಲೇ ತೋರಿಸ್ದೆ ಯಾವ್ದೋ ಅಂತ. ಸೊ ಪ್ರೈಸ್ ವೈಸು ವರ್ತೆ, ಬಿಕಾಸ್ ಎಷ್ಟಾಯ್ತು ಗೊತ್ತಾ, 460 ಅಲ್ಲ ಅಪ್ಪಿ, 40 ರೂಪೀಸ್ ವಾಪಸ್ ಕೊಟ್ಟರು, 500 ಕೊಟ್ಟಿದ್ದೀಗೆ. ಎಸ್ಥೆಟಿಕ್ ಆಗಿದೆ ಅಂದ್ಬಿಟ್ಟು ಹೋದ್ವಿ. ಅಪ್ಪ ಟೇಸ್ಟ್ಲೆಸ್ ಗೈಸ್, ನಮಗಂತೂ ಉಪ್ಪಿಲ್ಲ, ಸಪ್ಪೆ ಇಲ್ಲ, ಸ್ವೀಟ್ ಇಲ್ಲ, ಜ್ಯೂಸಿಗೆ ಕಪ್ಪಲ್ ಐಸ್ ಕ್ಯೂಬ್ಸ್ ಇಲ್ಲ, ಏನು ಒಳ್ಳೆ ಇಷ್ಟು ಗೊತ್ತ ಬಿಸಿಲಲ್ಲಿ. ಅಪ್ಪ ಚೂರು ಚೆನ್ನಾಗಿರಲಿಲ್ಲ, ಕಷ್ಟಪಟ್ಟು ತಿಂದಿದ್ದೀವಿ, ಆದರೂ ಇನ್ನೂ ಹೊಟ್ಟೆ ಹಸಿತ. ಅದು ನಿಜ ಹೇಳ್ಬೇಕಂದ್ರೆ ಸ್ಯಾಟಿಸ್ಫೈ ಆಗಂಗೆ ತಿನ್ನಲೇ ಇಲ್ಲ. ಪಾಸ್ತಾ, ಪಿಜ್ಜಾ, ಸ್ಯಾಂಡ್ವಿಚ್ ಆಗಿದ್ರು ಏನೋ ಜ್ಯೂಸಿಯಾಗಿರ್ಬೇಕಿತ್ತು. ಚಿಕನ್ ಹೇಳ್ಕೆ ನಾವು ಚಿಕನ್ ಸ್ಯಾಂಡ್ವಿಚ್ ಮಾಡಿದ್ದು, ಏನೂ ಜ್ಯೂಸಿಯಾಗಿರಲಿಲ್ಲ. ಆಯ್ತಾ ಅಪ್ಪ. ಆಮೇಲೆ ಇನ್ನೊಂದೇನು ಗೊತ್ತಾಗ, ಆಚೆಯಿಂದ ಮಾತ್ರ ಎಸ್ಥೆಟಿಕ್ ಆಗಿದೆ, ಒಳಗಡೆ ಏನೋ ಚೂರು ಚೆನ್ನಾಗಿಲ್ಲ. ನೋಡಿ ಇಲ್ಲಿ ಹಾಕ್ತೀನಿ ಹೆಂಗಿದೆ ಅಂತ. ಇವಾಗ ವಾಪಸ್ ರೂಮ್ಗೆ ಹೋಗ್ತಿದ್ದೀವಿ. ಸೊ ಬೈಕ್ ಬೇಡ ಅಂದ್ಕೊಂಡ್ವಿ ಅಲ್ಲ. ಏನಕ್ಕೆ ನಾವು ಬೈಕ್ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಅಂದರೆ ಗೈಸ್, ಬಿಕಾಸ್ ಇಲ್ಲೆಲ್ಲ ಹತ್ರ ನಿಯರ್ ಬೈ, ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಮ್ಮ ರೂಮಿಂದ ಇಲ್ಲಿಗೆ ಬಂದುಬಿಟ್ವಿ. ಹೌದು, ಎಲ್ಲ ಕಂಟ್ರೀಸ್ದು ಸ್ಟ್ಯಾಂಪ್ ಆಗಿದೆ ಅಲ್ಲ. ಸೊ ಅದಕ್ಕೆ ಇವಾಗ ನಾವು ನಮಗೆ ಬೀಚ್, ಸಿ ವ್ಯೂ ಬೀಚಿಗೆ ಬೇಕಿದೆ ಬೈಕು ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲ, ಇವಾಗ ತೋರಿಸಿದ್ರೆ 10 ಮಿನಿಟ್ಸ್ ಅಂತ. ನೋಡೋಣ, ಇಫ್ ಇನ್ ಕೇಸ್ ಇಲ್ಲ ಅಂದರೆ ಆಟೋದಲ್ಲಿ ಓಡಾಡಿದ್ರೆ ಆಯಿತು ಬಿಡಿ. ನೀನು ಸೈಕಲ್ ರೆಂಟ್ ಮಾಡಿಕೊಂಡು ಇದನ್ನು ತೊಗೊಬೋದಾಗಿತ್ತು ನಾವು. ಅದೂ ಕಾಣಿಸ್ತಾ ಇಲ್ಲ, ಸೈಕಲ್ ಎಲ್ಲಿದೆ. ಮತ್ತು ಫುಲ್ಲು ನಾವು ಸುತ್ತಿದ್ವಿ, ಅಲ್ಲೆಲ್ಲೂ ಸೈಕಲ್ ಕಾಣಿಸಲ್ಲ, ಬೈಕು ಕಾಣಿಸಲ್ಲ. ರೆಂಟಿಗೆ ಕಾಣಿಸಿದ್ದಿದ್ರೆ ಸೈಕಲ್ ತೊಗೊಂಡು ಹೋಗ್ತಾ ಇದ್ವಿ. ಹೌದು, ಎಲ್ಲ ಸ್ವಲ್ಪ ಬಿಸಿಲಾದ್ಮೇಲೆ ಬಂದಿದ್ದಾರೆ. ಕಾಲು ಹೊಡಿತಿತ್ತು ಅವಾಗಲೇ, ಅದೇ ಬಿಸಿಲಾದ್ಮೇಲೆ.
ಬಿಸಿಲು ಹೋದ್ಮೇಲೆ ಬಾಯೆಲ್ಲ ಕೆಟ್ಟೋಗಿದೆ. ಓಕೆ ಸರಿ ಆಯ್ತು. ಸರಿ ಆಯ್ತಾ ಹೋಗ್ಕೊಂಡಿದ್ದೀವಿ. ಸೈನಾ 100% ನಿಜ ಕಣೆ. ನಮಗೇನಾದರೂ ನಮಗೆ ನಮ್ಮ ಏನೋ Airbnb-ಯಲ್ಲಿ ನಮ್ಮ ಮೇಲ್ಗಡೆನೇ ಇದ್ಬಿಟ್ಟಿದ್ರಂತೆ ಏನಾದರೂ ಏನೋ ಕಿಚನ್ನು. ನಾನೇ ಮ್ಯಾಗಿ ಪಾಸ್ತಾ ಅವೆಲ್ಲ ತೊಗೊಂಡು ಕುಕ್ ಮಾಡಿಬಿಡ್ತಾ ಇದ್ದೆ. ಆದರೆ ಕೆಳಗಡೆ ಇದ್ದಾಗ ಸುಮ್ಮನೆ ಯಾರೋ ಇದ್ದಾರಲ್ಲ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ ನನಗೆ. ಈಗ ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ರೆಡಿ ಆಗೋಣ. ಓಕೆ.